ಅರಣ್ಯ ಬೆಂಕಿಯ ಅಪಾಯ ಮತ್ತು ಸುರಕ್ಷತೆಯ ಮಾಡೆಲ್ಗೆ ಸುಸ್ವಾಗತ. ಈ ಮಾಡೆಲ್ನ ಅಂತ್ಯದ ವೇಳೆಗೆ ನೀವು ಹೀಗೆ ಮಾಡಬಹುದು. ಭಾರತದಲ್ಲಿನ ಕಾಡುಗಳ ಪ್ರಕಾರಗಳನ್ನು ಗುರುತಿಸಿ, ಕಾಡಿನ ಮೇಲೆ ಬೆಂಕಿಯ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಿ, ಕಾಡಿನ ಬೆಂಕಿಯನ್ನು ವಿವರಿಸಿ ಮತ್ತು ಅದರ ಕಾರಣಗಳನ್ನು ವಿವರಿಸಿ, ಕಾಡಿನ ಬೆಂಕಿಯ ವಿಧಗಳನ್ನು ಗುರುತಿಸಿ, ಕಾಡಿನ ಬೆಂಕಿಯನ್ನು ತಡೆಗಟ್ಟಲು ಮಾರ್ಗಸೂಚಿಗಳನ್ನು ಪಟ್ಟಿ ಮಾಡಿ, ಕಾಡ್ಗಿಚ್ಚಿನ ಮೊದಲು, ಸಮಯದಲ್ಲಿ ಮತ್ತು ನಂತರ ಅನುಸರಿಸಬೇಕಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಪಟ್ಟಿ ಮಾಡಿ, ಕಾಡಿನ ಬೆಂಕಿ ನಿಯಂತ್ರಣ ತಂತ್ರಗಳನ್ನು ವಿವರಿಸಿ ಮತ್ತು ಕಾಡ್ಗಿಚ್ಚಿನ ಸಂದರ್ಭಗಳಲ್ಲಿ ಸ್ವಯಂ ಸೇವಕರ ಪಾತ್ರವನ್ನು ವಿವರಿಸಿ. ಭಾರತದಲ್ಲಿನ ಕಾಡುಗಳ ಬಗ್ಗೆ ಕಲಿಯುವ ಮೂಲಕ ಪ್ರಾರಂಭಿಸೋಣ. ಪ್ರಾಚೀನ ಕಾಲದಿಂದಲೂ ಕಾಡುಗಳು ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಮತ್ತು ಮಾನವ ಜೀವನವನ್ನು ಅನೇಕ ರೀತಿಯಲ್ಲಿ ಶ್ರೀಮಂತಗೊಳಿಸಿವೆ. ನಮ್ಮ ದೇಶದ ಒಟ್ಟು ಅರಣ್ಯ ಪ್ರದೇಶವು 7,12,249 ಚದರ ಕಿಲೋಮೀಟರ್ ಆಗಿದೆ. ಇದು ದೇಶದ ಭೌಗೋಳಿಕ ಪ್ರದೇಶದ 21.67% ಆಗಿದೆ. ಮರದ ಕವರ್ ದೇಶದ ಭೌಗೋಳಿಕ ಪ್ರದೇಶದ 2.89% ಆಗಿದೆ. ಭಾರತದಲ್ಲಿನ ಅರಣ್ಯಗಳನ್ನು ಹೀಗೆ ವಿಂಗಡಿಸಲಾಗಿದೆ: ಮೀಸಲು ಅಥವಾ ಸರ್ಕಾರಿ ಸ್ವಾಮ್ಯದ ಅರಣ್ಯಗಳು ಮತ್ತು ಖಾಸಗಿ ಅರಣ್ಯಗಳು. ಇನ್ನಷ್ಟು ತಿಳಿಯಲು ಪ್ರತಿ ಹಾಟ್ಸ್ಪಾಟ್ ಅನ್ನು ಕ್ಲಿಕ್ ಮಾಡಿ. ಕಾಡಿನ ಬೆಂಕಿ ಎಂದರೇನು ಈಗ ಅರ್ಥ ಮಾಡಿಕೊಳ್ಳೋಣ. ಕಾಯ್ದಿರಿಸಿ ಅಥವಾ ಸರ್ಕಾರಿ ಸ್ವಾಮ್ಯದ ಅರಣ್ಯವು ಭಾರತೀಯ ಅರಣ್ಯದ ಕಾಯ್ದೆ ಅಥವಾ ಅರಣ್ಯ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಸೂಚಿಸುವ ಪ್ರದೇಶವಾಗಿದೆ. ಮೀಸಲು ಅರಣ್ಯಗಳಲ್ಲಿ ಅನುಮತಿಸಿದ ಹೊರತು ಎಲ್ಲ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ. ಖಾಸಗಿ ಅರಣ್ಯಗಳು ಸಸ್ಯದ ಬೆಳವಣಿಗೆಯನ್ನು ಹೊಂದಿರುವ ಭೂಭಾಗಗಳಾಗಿವೆ. ಇದು ನಿಘಂಟಿನ ಅರ್ಥದ ಪ್ರಕಾರ ಅರಣ್ಯವಾಗಿ ಅರ್ಹತೆ ಪಡೆದಿದೆ, ಆದರೆ ಪ್ರಸ್ತುತ ಪುರಸಭೆಯ ಅಧಿಕಾರಿಗಳ ಮಾಲೀಕತ್ವವನ್ನು ಹೊಂದಿಲ್ಲ. ಇದು ಮೂಲಭೂತವಾಗಿ ಖಾಸಗಿ ಭೂಮಿಯಲ್ಲಿ ನೆಡಲ್ಪಟ್ಟ, ಘೋಷಿಸುವ ಅಥವಾ ಸಂರಕ್ಷಿಸಲ್ಪಟ್ಟ ಅರಣ್ಯವಾಗಿದೆ. ಕಾಡಿನ ಬೆಂಕಿ ಕಾಡ್ಗಿಚ್ಚು ಅಥವಾ ಸಸ್ಯವರ್ಗದ ಬೆಂಕಿ ಎಂದು ಕರೆಯಲ್ಪಡುತ್ತದೆ. ಇದು ಪರಿಸರದ ಪರಿಸ್ಥಿತಿಗಳ ಆಧಾರದ ಮೇಲೆ ಹರಡುವ ಅಥವಾ ಹುಲ್ಲುಗಾವಲಿನಂತಹ ನೈಸರ್ಗಿಕ ಪರಿಸರದಲ್ಲಿ ಸಸ್ಯಗಳ ಯಾವುದೇ ಅನಿಯಂತ್ರಿತ ಸುಡುವಿಕೆಯಾಗಿದೆ. ಕೃಷಿಗಾಗಿ ಭೂಮಿಯನ್ನು ತೆರವುಗೊಳಿಸುವುದು ಅಥವಾ ಬೀಜಗಳಂತಹ ಅರಣ್ಯ ಉತ್ಪನ್ನಗಳ ಸಂಗ್ರಹಣೆ ಅಥವಾ ತಾಜಾ ಹುಲ್ಲಿನ ಪ್ರಾರಂಭ ಅಥವಾ ಸಿಗರೇಟ್ ತುಂಡುಗಳ ನಿರ್ಲಕ್ಷ್ಯದ ವಿಲೇವಾರಿ ಅಥವಾ ಬೆಂಕಿಯ ಅಸಡ್ಡೆ ಬಳಕೆ ಮತ್ತು ತೀವ್ರ ಬರಗಾಲದಂತಹ ಮಾನವ ಕ್ರಿಯೆಗಳಿಂದ ಭಾರತದಲ್ಲಿ ಕಾಡಿನ ಬೆಂಕಿ ಹೆಚ್ಚಾಗಿ ಪ್ರಾರಂಭವಾಗಿದೆ. ನೈಸರ್ಗಿಕ ಕಾರಣಗಳಿಂದ ಪ್ರಾರಂಭವಾಗುತ್ತದೆ. ಕಾಡಿನ ಬೆಂಕಿಯನ್ನು ಸುಡಲು 3 ಷರತ್ತುಗಳಿವೆ: ಇಂಧನ, ಆಮ್ಲಜನಕ ಮತ್ತು ಶಾಖದ ಮೂಲ. ಇಂಧನವು ಮರಗಳು, ಹುಲ್ಲುಗಳು, ಪೊದೆಗಳು ಮತ್ತು ಮನೆಗಳನ್ನು ಒಳಗೊಂಡಂತೆ ಬೆಂಕಿಯ ಸುತ್ತಲಿನ ಯಾವುದೇ ಸುಡುವ ವಸ್ತುವಾಗಿದೆ. ಅರಣ್ಯದ ನೆಲದ ಮೇಲೆ ಹೆಚ್ಚಿನ ಪ್ರದೇಶದಲ್ಲಿ ಇಂಧನ ಸಾಮರ್ಥ್ಯದ ಹೊರೆ ಬೆಂಕಿಯು ತೀವ್ರವಾಗಿರುತ್ತದೆ. ಬೆಂಕಿಯ ತ್ರಿಕೋನದ 3 ಅಗತ್ಯ ಘಟಕಗಳಲ್ಲಿ 2 ಘಟಕಗಳು ಅಂದರೆ ಇಂಧನ ಮತ್ತು ಆಮ್ಲಜನಕವು ನೈಸರ್ಗಿಕವಾಗಿ ಕಾಡಿನಲ್ಲಿ ಲಭ್ಯವಿದೆ. ಇದು 3ನೇ ಅಂಶವಾಗಿದ್ದರೆ ಕಾಡಿನಲ್ಲಿ ನಿಜವಾಗಿಯೂ ಬೆಂಕಿಯನ್ನು ಪ್ರಾರಂಭಿಸುವ ಶಾಖ ಇದಾಗಿದೆ. ನೈಸರ್ಗಿಕ ಅಥವಾ ಕೃತಕ ಕಾರಣಗಳಿಂದ ಶಾಖವನ್ನು ಒದಗಿಸಬಹುದು. ಕಾಡಿನ ಬೆಂಕಿಯನ್ನು ಕಿಡಿಮಾಡಲು ಸಾಕಷ್ಟು ಶಾಖವನ್ನು ಒದಗಿಸುತ್ತದೆ. ಹೆಚ್ಚಿನ ಬೆಂಕಿಯನ್ನು ಜನರು ಪ್ರಾರಂಭಿಸುತ್ತಾರೆ. ಮಾನವ ಉದ್ದೇಶಗಳ ಪಟ್ಟಿಯ ಭೂಮಿಯನ್ನು ತೆರವುಗೊಳಿಸುವುದು ಮತ್ತು ಇತರ ಕೃಷಿ ಚಟುವಟಿಕೆಗಳು, ಜಾನುವಾರುಗಳು ನಿರ್ವಹಣೆಗಾಗಿ ಹುಲ್ಲುಗಾವಲುಗಳ ನಿರ್ವಹಣೆ, ಮರವಲ್ಲದ ಅರಣ್ಯ ಉತ್ಪನ್ನಗಳ ಹೊರತೆಗೆಯುವಿಕೆ, ಕೈಗಾರಿಕಾ ಅಭಿವೃದ್ಧಿ, ಪುನರ್ವಸತಿ, ಬೇಟೆ, ನಿರ್ಲಕ್ಷ್ಯ ಮತ್ತು ಅಗ್ನಿಸ್ಪರ್ಶವನ್ನು ಒಳಗೊಂಡಿದೆ. ಕೆಲವು ಪರಿಸರದ ವ್ಯವಸ್ಥೆಗಳು ತಮ್ಮ ಡೈನಾಮಿಕ್ಸ್, ಜೀವ ವೈವಿಧ್ಯತೆ ಮತ್ತು ಉತ್ಪಾದನೆಗಳನ್ನು ಕಾಪಾಡಿಕೊಳ್ಳಲು ನೈಸರ್ಗಿಕ ಬೆಂಕಿಯನ್ನು ಅವಲಂಬಿಸುವುದರಿಂದ ಅರಣ್ಯ ಬೆಂಕಿಯು ಪರಿಸರ ವಿಜ್ಞಾನ ಮತ್ತು ಆರ್ಥಿಕತೆಯಲ್ಲಿ ಮಿಶ್ರ ಪಾತ್ರವನ್ನು ವಹಿಸುತ್ತದೆ. ಆದಾಗ್ಯೂ, ಪ್ರತಿ ವರ್ಷ ಕಾಡಿನ ಬೆಂಕಿಯು ಲಕ್ಷಾಂತರ ಹೆಕ್ಟೇರ್ ಅರಣ್ಯ, ಕಾಡು ಮತ್ತು ಇತರ ಸಸ್ಯಗಳನ್ನು ನಾಶಪಡಿಸುತ್ತದೆ. ಇದು ಮಾನವ ಮತ್ತು ಪ್ರಾಣಿಗಳ ಜೀವಗಳನ್ನು ಕಳೆದುಕೊಳ್ಳಲು ಮತ್ತು ಅಪಾರ ಆರ್ಥಿಕ ಹಾನಿಯನ್ನು ಉಂಟುಮಾಡುತ್ತದೆ. ಕಾಡಿನ ಬೆಂಕಿಯ ಕಾರಣಗಳನ್ನು ಮುಂದೆ ಅರ್ಥ ಮಾಡಿಕೊಳ್ಳೋಣ. ಶಾಖದ ಮೂಲವನ್ನು ಅವಲಂಬಿಸಿ ಕಾಡಿನ ಬೆಂಕಿಯ ಕಾರಣಗಳನ್ನು ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ಎಂದು ವರ್ಗೀಕರಿಸಬಹುದು. ಇನ್ನಷ್ಟು ತಿಳಿಯಲು ಪ್ರತಿಯೊಂದು ಕಾರಣವನ್ನು ಕ್ಲಿಕ್ ಮಾಡಿ.
ಕಾಡ್ಗಿಚ್ಚಿನ ನಷ್ಟ ಮತ್ತು ಹಾನಿಯ ಬಗ್ಗೆ ಮುಂದೆ ತಿಳಿಯೋಣ. ಅನೇಕ ಕಾಡ್ಗಿಚ್ಚುಗಳು ಮಿಂಚಿನಂತಹ ನೈಸರ್ಗಿಕ ಕಾರಣಗಳಿಂದ ಪ್ರಾರಂಭವಾಗುತ್ತವೆ. ಇದು ಮರಗಳಿಗೆ ಬೆಂಕಿ ಹಚ್ಚುತ್ತದೆ. ಆದಾಗ್ಯೂ ಹೆಚ್ಚಿನ ಹಾನಿಯಾಗದಂತೆ ಮಳೆಯು ಅಂತಹ ಬೆಂಕಿಯನ್ನು ನಂದಿಸುತ್ತದೆ. ಹೆಚ್ಚಿನ ವಾತಾವರಣದ ತಾಪಮಾನ ಮತ್ತು ಶುಷ್ಕತೆ ಅಥವಾ ಕಡಿಮೆ ಆರ್ದ್ರತೆಯು ಬೆಂಕಿಯನ್ನು ಪ್ರಾರಂಭಿಸಲು ಅನುಕೂಲಕರ ಸಂದರ್ಭಗಳನ್ನು ನೀಡುತ್ತದೆ. ಪರಿಸರದ ಕಾರಣಗಳು ಹೆಚ್ಚಾಗಿ ಹವಾಮಾನ ಪರಿಸ್ಥಿತಿಗಳಿಗೆ ಸಂಬಂಧಿಸಿವೆ. ತಾಪಮಾನ, ಗಾಳಿಯ ವೇಗ ಮತ್ತು ದಿಕ್ಕು, ಮತ್ತು ಮಣ್ಣು, ವಾತಾವರಣದಲ್ಲಿ ತೇವಾಂಶ ಮಟ್ಟ ಮತ್ತು ಒಣ ಮಂತ್ರಗಳ ಅವಧಿ. ಬೆಂಕಿಯ ಮೂಲವು ಸಿಗರೆಟ್ ಅಥವಾ ಬೀಡಿ, ವಿದ್ಯುತ್ ಸ್ಪಾರ್ಕ್ ಅಥವಾ ಯಾವುದೇ ದಹನದ ಮೂಲವು ದಹಿಸುವ ವಸ್ತುಗಳೊಂದಿಗೆ ಸಂಪರ್ಕ ಬಂದಾಗ ಬೆಂಕಿ ಉಂಟಾಗುತ್ತದೆ. ಮಾನವ ಸಂಬಂಧಿತ ಕಾರಣಗಳು ಮಾನವ ಚಟುವಟಿಕೆ ಮತ್ತು ಅರಣ್ಯ ನಿರ್ವಹಣೆಯ ವಿಧಾನಗಳಿಂದ ಉಂಟಾಗುತ್ತವೆ. ಮಾನವ ಸಂಬಂಧಿತ ಕಾರಣಗಳು ಉದ್ದೇಶಪೂರ್ವಕ ಹಾಗೂ ಉದ್ದೇಶಪೂರ್ವಕವಾಗಿರಬಹುದು. ಅಂತಹ ಕೆಲವು ಕಾರಣಗಳು: ಸಾಗುವಳಿ ಬದಲಾಯಿಸುವ ಶತಮಾನಗಳ ಹಳೆಯ ಅಭ್ಯಾಸ, ಸಿಗರೆಟ್ ತುಂಡುಗಳನ್ನು ಎಸೆಯುವ ಕಾಡುಗಳಿಗೆ ಅಜಾಗರೂಕ ಸಂದರ್ಶಕರ ಆಕಸ್ಮಿಕವಾಗಿ ಬೆಂಕಿಯನ್ನು ಪ್ರಾರಂಭಿಸಿದರು. ಹಳ್ಳಿಗರು ಕೃಷಿ ಕ್ಷೇತ್ರಗಳಲ್ಲಿ ಬೆಂಕಿಯನ್ನು ಬಳಸುವುದು ಮತ್ತು ಕಾಡು ಪ್ರಾಣಿಗಳನ್ನು ನಿವಾರಿಸುವುದು ಮತ್ತು ಮನೋರಂಜನೆಗಾಗಿ ಕಾಡನ್ನು ಸುತ್ತಲೂ ವಾಸಿಸುವ ಜನರು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚುತ್ತಾರೆ. ಹೆಚ್ಚುತ್ತಿರುವ ಮಾನವ ಮತ್ತು ಜಾನುವಾರು ಸಂಖ್ಯೆಯಿಂದಾಗಿ ಕಾಡಿನ ಬೆಂಕಿಯ ಕಾರಣಗಳು ಗುಣಿಸಲ್ಪಟ್ಟಿವೆ. ಇಂಧನ ಮರಗಳನ್ನು ಸಂಗ್ರಹಿಸಲು ಆಗಾಗ್ಗೆ ಕಾಡುಗಳನ್ನು ಪ್ರವೇಶಿಸುತ್ತಾರೆ ಮತ್ತು ಇತರ ಸಣ್ಣ ಅರಣ್ಯ ಉತ್ಪನ್ನಗಳು. ಭಾರತದಲ್ಲಿ ಸುಮಾರು 90% ಕಾಡ್ಗಿಚ್ಚುಗಳು ಮಾನವ ನಿರ್ಮಿತ ಎಂದು ಅಂದಾಜಿಸಲಾಗಿದೆ. ಬೆಂಕಿ ಅರಣ್ಯ ನಿರ್ವಹಣಾ ಸಾಧನವಾಗಿದೆ ಮತ್ತು ಪ್ರಪಂಚದ ಅನೇಕ ಕಾಡುಗಳ ಅಭಿವೃದ್ಧಿ ಮತ್ತು ನಿರ್ವಹಣೆಯ ಮೇಲೆ ಪ್ರಮುಖ ಪ್ರಭಾವ ಬೀರುವ ಅಂಶವಾಗಿದೆ. ಪ್ರತಿ ವರ್ಷ ವಿಶ್ವದ ಲಕ್ಷಾಂತರ ಹೆಕ್ಟೇರ್ ಕಾಡುಗಳು ಬೆಂಕಿಯಿಂದ ನಾಶವಾಗುತ್ತವೆ. ಇದು ಅಗಾಧವಾದ ಆರ್ಥಿಕ ನಷ್ಟವನ್ನು ಉಂಟುಮಾಡುತ್ತದೆ. ಈ ನಷ್ಟಗಳು ಕಾರಣ: ಸುಟ್ಟ ಮರ, ಭೂಮಿಯ ಅವನತಿ, ಹೆಚ್ಚಿನ ಬೆಂಕಿ ನಿಗ್ರಹ ವೆಚ್ಚಗಳು, ಪರಿಸರಕ್ಕೆ ಹಾನಿ, ವಸತಿ ಘಟಕಗಳ ನಷ್ಟ, ಆಸ್ತಿ ಮತ್ತು ಮೂಲಸೌಕರ್ಯ ಮತ್ತು ಜೀವಹಾನಿ. ಸಾಮಾನ್ಯವಾಗಿ ಅರಣ್ಯ ಪರಿಸರ ವ್ಯವಸ್ಥೆಗಳು ಆಗಾಗ್ಗೆ ನೈಸರ್ಗಿಕ ಬೆಂಕಿಗೆ ಪ್ರತಿಕ್ರಿಯೆಗಾಗಿ ವಿಕಸನಗೊಂಡವು. ಆದರೆ ಅನೇಕರು ಕಾಡಿನ ಬೆಂಕಿಯ ಪರಿಣಾಮಗಳಿಂದ ಹಾನಿಯನ್ನು ಅನುಭವಿಸುತ್ತಾರೆ. ಮುಂದೆ ನಾವು ವಿವಿಧ ರೀತಿಯ ಕಾಡಿನ ಬೆಂಕಿಯ ಬಗ್ಗೆ ತಿಳಿದುಕೊಳ್ಳೋಣ. ಕಾಡಿನ ಬೆಂಕಿ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಇವುಗಳ ಸ್ವರೂಪ, ಗಾತ್ರ, ಹರಡುವ ವೇಗ ಮತ್ತು ಇತರರ ನಡವಳಿಕೆಯನ್ನು ಅವಲಂಬಿಸಿ ಅವು ಭಿನ್ನವಾಗಿರಬಹುದು. ಅವುಗಳ ಸ್ವರೂಪ ಮತ್ತು ಗಾತ್ರವನ್ನು ಅವಲಂಬಿಸಿ ಕಾಡಿನ ಬೆಂಕಿಯನ್ನು 4 ವಿಧಗಳಾಗಿ ವಿಂಗಡಿಸಲಾಗಿದೆ: ಮೇಲ್ಮೈ ಬೆಂಕಿ, ಭೂಗತ ಬೆಂಕಿ, ನೆಲದ ಬೆಂಕಿ ಮತ್ತು ಕ್ರೌನ್ ಬೆಂಕಿಗಳು. ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಪ್ರಕಾರಕ್ಕೆ ಪಾಯಿಂಟರ್ ಅನ್ನು ಎಳೆಯಿರಿ. ಈಗ ಕಾಡ್ಗಿಚ್ಚು ತಡೆಯುವುದು ಹೇಗೆ ಎಂದು ಚರ್ಚಿಸೋಣ. ಮೇಲ್ಮೈ ಬೆಂಕಿಯು ಅತ್ಯಂತ ಸಾಮಾನ್ಯವಾದ ಕಾಡಿನ ಬೆಂಕಿಯಾಗಿದ್ದು, ಅದು ಕಾಡಿನ ನೆಲದ ಉದ್ದಕ್ಕೂ ಗಿಡಗಂಟೆಗಳು ಮತ್ತು ಸತ್ತ ವಸ್ತುಗಳನ್ನು ಸುಡುತ್ತವೆ. ಇದು ಮೇಲ್ಮೈ ಕಸ, ಕಾಡಿನ ನೆಲದ ಇತರ ಸಡಿಲವಾದ ಅವಶೇಷಗಳು ಮತ್ತು ಸಣ್ಣ ಸಸ್ಯವರ್ಗವನ್ನು ಸುಡುವ ಬೆಂಕಿ ವಿಧವಾಗಿದೆ. ಸಾಮಾನ್ಯವಾಗಿ ಇದು ಕಾಡಿನ ಬೆಳವಣಿಗೆ ಮತ್ತು ಪುನರುತ್ಪಾದನೆಗೆ ಹಾನಿಕಾರಕವಾಗಿದೆ. ಆದರೆ ಈ ಬೆಂಕಿ ನೆಲದ ಸಸ್ಯಗಳನ್ನು ಸುಡುವುದು ಮಾತ್ರವಲ್ಲದೆ ಗಿಡಗಂಟೆಗಳನ್ನು ಆವರಿಸುತ್ತದೆ ಮತ್ತು ವಿನಾಶಕಾರಿಯಾಗಬಹುದು. ಅರಣ್ಯದ ನೆಲದ ಮೇಲ್ಮೈ ಕಸದ ಕೆಳಗಿನ ಸಾವಯವ ಪದಾರ್ಥಗಳನ್ನು ಸೇವಿಸುವ ಕಡಿಮೆ ತೀವ್ರತೆಯ ಬೆಂಕಿಗಳು ಇವು. ಭೂಗತ ಮತ್ತು ನೆಲದ ಬೆಂಕಿಯ ನಡುವೆ ಸ್ಪಷ್ಟವಾದ ವ್ಯತ್ಯಾಸವಿಲ್ಲ. ಹೊಗೆಯಾಡುತ್ತಿರುವ ಭೂಗತ ಬೆಂಕಿ ಕೆಲವೊಮ್ಮೆ ನೆಲದ ಬೆಂಕಿಯಾಗಿ ಬದಲಾಗುತ್ತದೆ. ಈ ಬೆಂಕಿಯನ್ನು ಪತ್ತೆ ಹಚ್ಚಲು ಕಷ್ಟವಾಗುತ್ತದೆ ಮತ್ತು ಕಡಿಮೆ ಅದ್ಭುತ ಮತ್ತು ನಿಧಾನವಾಗಿ ಚಲಿಸುತ್ತದೆ. ಅಂತಹ ಬೆಂಕಿಯ ವಿರುದ್ಧ ಹೋರಾಡುವುದು ತುಂಬಾ ಕಷ್ಟ. ಕ್ರೌನ್ ಫೈರ್ ಅತ್ಯಂತ ಅನಿರೀಕ್ಷಿತ ಬೆಂಕಿಯಾಗಿದ್ದು, ಅದು ಮರಗಳ ಮೇಲ್ಭಾಗವನ್ನು ಸುಡುತ್ತದೆ ಮತ್ತು ಗಾಳಿಯಿಂದ ವೇಗವಾಗಿ ಹರಡುತ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಈ ಬೆಂಕಿಗಳು ಮೇಲ್ಮೈ ಬೆಂಕಿಯಿಂದ ಏಕರೂಪವಾಗಿ ಉರಿಯುತ್ತವೆ. ಇದು ಕಾಡಿನ ಬೆಂಕಿಯ ಅತ್ಯಂತ ಅದ್ಭುತ ವಿಧಗಳಲ್ಲಿ ಒಂದಾಗಿದೆ. ಇದು ಸಾಮಾನ್ಯವಾಗಿ ಮರಗಳು ಅಥವಾ ಪೊದೆಗಳ ಮೇಲಿಂದ ಕೆಳಕ್ಕೆ ಮುಂದುವರಿಯುತ್ತದೆ. ಮೇಲ್ಮೈ ಬೆಂಕಿಯ ಮೇಲೆ ಪರಸ್ಪರ ಅವಲಂಬಿತವಾಗಿದೆ.
ದಟ್ಟವಾದ ಕೋನಿಫೆರಸ್ ಕಾಡುಗಳಲ್ಲಿ ಕಿರೀಟದ ಬೆಂಕಿಯು ಚುರುಕಾದ ಗಾಳಿಯ ಸಹಾಯದಿಂದ ಪೋಷಕ ಮೇಲ್ಮೈ ಬೆಂಕಿಯ ಮುಂದೆ ಓಡಬಹುದು. ಇದು ಜಮೀನಿನ ಬಲದ ಮುಖ್ಯಸ್ಥರದ ಮೇಲಿರುವುದರಿಂದ ಅದು ನೆಲಕ್ಕೆ ಇಳಿಯುವವರೆಗೂ ನಿಯಂತ್ರಿಸಲಾಗುವುದಿಲ್ಲ ಮತ್ತು ಇದು ಸಾಮಾನ್ಯವಾಗಿ ವೇಗವಾಗಿ ಚಲಿಸುವುದರಿಂದ ಅಗ್ನಿಶಾಮಕ ಸಿಬ್ಬಂದಿಗೆ ಇದು ಗಂಭೀರ ಅಪಾಯವನ್ನುಂಟು ಮಾಡುತ್ತದೆ. ಅವರು ಸಿಕ್ಕಿಬಿದ್ದು ಸುಟ್ಟು ಗಾಯಗಳಿಗೆ ಒಳಗಾಗುತ್ತಾರೆ. ಕಾಡಿನ ಬೆಂಕಿಯನ್ನು ತಡೆಗಟ್ಟಲು ಈ ಮಾರ್ಗಸೂಚಿಗಳನ್ನು ಅನುಸರಿಸಿ. ನೀವು ಗಮನಿಸದ ಅಥವಾ ನಿಯಂತ್ರಣವಿಲ್ಲದ ಬೆಂಕಿಯನ್ನು ಗಮನಿಸಿದರೆ ಸ್ಥಳೀಯ ಅಗ್ನಿಶಾಮಕ ಇಲಾಖೆಯನ್ನು ಸಂಪರ್ಕಿಸಿ. ಕ್ಯಾಂಪ್ ಫೈರ್ ಅನ್ನು ಗಮನಿಸದೆ ಬಿಡಬೇಡಿ. ಮಲಗುವ ಮೊದಲು ಅಥವಾ ಕ್ಯಾಂಪ್ ಸೈಟ್ನಿಂದ ಹೊರಡುವ ಮೊದಲು ಬೆಂಕಿಯನ್ನು ನೀರಿನಿಂದ ತುಂಬಿಸಿ ಮತ್ತು ಬೂದಿಯನ್ನು ತಣ್ಣಗಾಗುವವರೆಗೆ ಬೆರೆಸಿ ಸಂಪೂರ್ಣವಾಗಿ ನಂದಿಸಿ. ಕ್ಯಾಂಪಿಂಗ್ ಮಾಡುವಾಗ ಲ್ಯಾಂಟರ್ನ್ಗಳನ್ನು, ಸ್ಟವ್ಗಳು ಮತ್ತು ಹೀಟರ್ಗಳನ್ನು ಬಳಸುವಾಗ ಮತ್ತು ಇಂಧನ ತುಂಬುವಾಗ ಕಾಳಜಿ ವಹಿಸಿ. ಇಂಧನ ತುಂಬುವ ಮೊದಲು ಬೆಳಕು ಮತ್ತು ತಾಪದ ಸಾಧನಗಳು ತಂಪಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಸುಡುವ ದ್ರವಗಳನ್ನು ಚೆಲ್ಲುವುದನ್ನು ತಪ್ಪಿಸಿ ಮತ್ತು ಉಪಕರಣಗಳಿಂದ ಇಂಧನವನ್ನು ಸಂಗ್ರಹಿಸಿ. ಚಲಿಸುವ ವಾಹನಗಳಿಂದ ಅಥವಾ ಪಾರ್ಕ್ ಮೈದಾನದಲ್ಲಿ ಎಲ್ಲಿಯಾದರೂ ಸಿಗರೇಟ್, ಬೆಂಕಿ ಕಡ್ಡಿಗಳು ಮತ್ತು ಧೂಮಪಾನದ ವಸ್ತುಗಳನ್ನು ತ್ಯಜಿಸಬೇಡಿ. ಸಿಗರೇಟ್ಗಳನ್ನು ವಿಲೇವಾರಿ ಮಾಡುವ ಮೊದಲು ಸಂಪೂರ್ಣವಾಗಿ ನಂದಿಸಲು ಮರೆಯದಿರಿ. ಅಂಗಗಳ ತ್ಯಾಜ್ಯವನ್ನು ಸುಡುವಾಗ ಸ್ಥಳೀಯ ಸೂಚನೆಗಳನ್ನು ಅನುಸರಿಸಿ. ಗಾಳಿಯ ವಾತಾವರಣದಲ್ಲಿ ಹಿತ್ತಲಿನ ತ್ಯಾಜ್ಯವನ್ನು ಸುಡುವುದನ್ನು ತಪ್ಪಿಸಿ. ಬೆಂಕಿಯನ್ನು ನಿಯಂತ್ರಣದಲ್ಲಿಡಲು ಗೋರು, ನೀರು ಮತ್ತು ಬೆಂಕಿ ನಿವಾರಕವನ್ನು ಹತ್ತಿರದಲ್ಲಿಡಿ. ತ್ಯಾಜ್ಯ ವಸ್ತುವನ್ನು ಸುಡುವಾಗ ಅಂಗಳದಿಂದ ಎಲ್ಲ ಸುಡುವ ವಸ್ತುಗಳನ್ನು ತೆಗೆದುಹಾಕಿ. ಕಾಡಿನ ಬೆಂಕಿಯ ಸಂದರ್ಭದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬ ಮತ್ತು ನಿಮ್ಮ ಆಸ್ತಿಯನ್ನು ರಕ್ಷಿಸಲು ನೀವು ಏನು ಮಾಡಬಹುದು ಎಂಬುದನ್ನು ಈಗ ಚರ್ಚಿಸೋಣ. ಕಾಡಿನ ಬೆಂಕಿಯ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಅರ್ಥಮಾಡಿಕೊಳ್ಳಲು ಸುಲಭವಾಗುವಂತೆ 3 ಸನ್ನಿವೇಶಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಕಾಡಿನ ಬೆಂಕಿಯ ಮೊದಲು ಕ್ರಮಗಳು, ಕಾಡಿನ ಬೆಂಕಿಯ ಸಮಯದಲ್ಲಿ ಕ್ರಮಗಳು ಮತ್ತು ಕಾಡಿನ ಬೆಂಕಿಯ ನಂತರ ಕ್ರಮಗಳು. ಇನ್ನಷ್ಟು ತಿಳಿಯಲು ಪ್ರತಿ ಸನ್ನಿವೇಶವನ್ನು ಕ್ಲಿಕ್ ಮಾಡಿ. ಕಾಡ್ಗಿಚ್ಚು ಪ್ರಾರಂಭಿಸುವಾಗ ಮೊದಲು ಈ ಮಾರ್ಗಸೂಚಿಗಳನ್ನು ಅನುಸರಿಸಿ. ತುರ್ತು ಕಿಟ್ ತಯಾರಿಸಿ ಮತ್ತು ಕುಟುಂಬ ಸಂವಹನದ ಯೋಜನೆಯನ್ನು ಮಾಡಿ. ಕಾಡಿನ ಬೆಂಕಿಯ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಮನೆಯ ವಿನ್ಯಾಸ ಮತ್ತು ಭೂದೃಶ್ಯವನ್ನು ರೂಪಿಸಿ. ಬೆಂಕಿಯನ್ನು ಇಂಧನಗೊಳಿಸುವ ಬದಲು ಪ್ರತಿರೋಧಿಸುವ ವಸ್ತುಗಳು ಮತ್ತು ಸಸ್ಯಗಳನ್ನು ಆರಿಸಿ. ಉದಾಹರಣೆಗೆ, ನಿಮ್ಮ ಛಾವಣಿಯ ಮೇಲೆ ನಿಮ್ಮ ಮನೆಯ ಬಾಹ್ಯ ರಚನೆಯಲ್ಲಿ ಬೆಂಕಿ ನಿರೋಧಕ ಅಥವಾ ದಹಿಸಲಾಗದ ವಸ್ತುಗಳನ್ನು ಬಳಸಿ. ಗುರುತಿಸಲ್ಪಟ್ಟ ಪ್ರಯೋಗಾಲಯದಿಂದ ಮೌಲ್ಯಮಾಪನ ಮಾಡಲಾದ ಬೆಂಕಿ ನಿರೋಧಕ ರಾಸಾಯನಿಕಗಳೊಂದಿಗೆ ಮರ ಮತ್ತು ದಹನಕಾರಿ ವಸ್ತುಗಳನ್ನು ಸಂರಕ್ಷಿಸಿ. ಬೆಂಕಿ ನಿರೋಧಕ ಪೊದೆಗಳು ಮತ್ತು ಮರಗಳನ್ನು ನೆಡಬೇಕು. ಉದಾಹರಣೆಗೆ, ಗಟ್ಟಿ ಮರದ ಮರಗಳು, ಪೈನ್, ಯುಕಲಿಪ್ಟಸ್ ಅಥವಾ ಫರ್ ಮರಗಳಿಗಿಂತ ಕಡಿಮೆ ದಹಿಸಬಲ್ಲವು. ನಿಯಮಿತವಾಗಿ ಛಾವಣಿ ಮತ್ತು ಗಟಾರಗಳನ್ನು ಸ್ವಚ್ಛಗೊಳಿಸಿ. ವರ್ಷಕ್ಕೆ 2 ಬಾರಿಯಾದರೂ ಚಿಮಣಿಗಳನ್ನು ಪರೀಕ್ಷಿಸಿ. ವರ್ಷಕ್ಕೊಮ್ಮೆಯಾದರೂ ಅವುಗಳನ್ನು ಸ್ವಚ್ಛಗೊಳಿಸಿ. ಡ್ಯಾಂಪರ್ಗಳನ್ನು ಉತ್ತಮ ಕೆಲಸದ ಕ್ರಮದಲ್ಲಿ ಇರಿಸಿ. ಚಿಮಣಿಗಳು ಮತ್ತು ಸ್ಟೋವ್ ಪೈಪ್ಗಳನ್ನು ಸ್ಪಾರ್ಕ್ ಅರೆಸ್ಟರ್ನೊಂದಿಗೆ ಸಜ್ಜುಗೊಳಿಸಿ. ಸ್ಥಳೀಯ ಅಗ್ನಿಶಾಮಕ ಇಲಾಖೆ ಶಿಫಾರಸುಗಳ ಪ್ರಕಾರ ಸ್ಪಾರ್ಕ್ ಅರೆಸ್ಟರ್ಗಳನ್ನು ಸ್ಥಾಪಿಸಿ. 1.8 ಇಂಚಿನ ಮೆಶ್ ಪರದೆಗಳನ್ನು ಮುಖಮಂಟಪಗಳು, ಡೆಕ್ಗಳು ಮತ್ತು ಮನೆಯಲ್ಲೇ ಛಾವಣಿ ಮತ್ತು ಬೇಕಾಬಿಟ್ಟಿಯಾಗಿ ತೆರೆಯುವಿಕೆಗೊಂದಿಗೆ ಸ್ಥಾಪಿಸಿ. ಪ್ರತಿ ಮನೆಯ ಮಟ್ಟದಲ್ಲಿ, ವಿಶೇಷವಾಗಿ ಮಲಗುವ ಕೋಣೆಗಳ ಬಳಿ ಡ್ಯೂಯಲ್ ಸೆನ್ಸಾರ್ ಹೊಗೆ ಅಲಂಕಾರಗಳನ್ನು ಸ್ಥಾಪಿಸಿ. ಅವುಗಳನ್ನು ಮಾಸಿಕ ಪರೀಕ್ಷಿಸಿ ಮತ್ತು ವಾರ್ಷಿಕವಾಗಿ ಬ್ಯಾಟರಿಗಳನ್ನು ಬದಲಾಯಿಸಿ. ABC ಮಾದರಿಯ ಅಗ್ನಿಶಾಮಕಗಳ ಬಳಕೆಯ ಬಗ್ಗೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೆ ಶಿಕ್ಷಣ ನೀಡಿ ಮತ್ತು ಅವುಗಳನ್ನು ಎಲ್ಲಿ ಇರಿಸಲಾಗಿದೆ ಎಂಬುದನ್ನು ತೋರಿಸಿ. ಬೆಂಕಿಯ ಸಮಯದಲ್ಲಿ ಉಪಕರಣಗಳಾಗಿ ಬಳಸಬಹುದಾದ ಕುಂಟೆ, ಕೊಡಲಿ, ಹ್ಯಾಂಡ್ಸಾ ಅಥವಾ ಚೈನ್, ಗರಗಸ, ಬಕೆಟ್ ಮತ್ತು ಸಲಿಕೆ ಮುಂತಾದ ಗೃಹೋಪಯೋಗಿ ವಸ್ತುಗಳನ್ನು ಸೂಕ್ತವಾಗಿ ಇರಿಸಿ. ಛಾವಣಿಯನ್ನು ತಲುಪುವ ಏಣಿಯನ್ನು ಇರಿಸಿ. ರಕ್ಷಣಾತ್ಮಕ ಕವಾಟಗಳು ಅಥವಾ
ಭಾರೀ ಬೆಂಕಿ ನಿರೋಧಕ ಪರದೆಗಳನ್ನು ಸ್ಥಾಪಿಸುವುದನ್ನು ಪರಿಗಣಿಸಿ. ನಿಮ್ಮ ನೀರಿನ ಅಗತ್ಯವನ್ನು ಯೋಜಿಸಿ. ಸಣ್ಣ ಕೊಳ, ತೊಟ್ಟಿ, ಬಾವಿ, ಈಜುಕೊಳ ಅಥವಾ ಜಲಚರಗಳಂಥ ಸಾಕಷ್ಟು ಹೊರಗಿನ ನೀರಿನ ಮೂಲವನ್ನು ಗುರುತಿಸುವುದು ಮತ್ತು ನಿರ್ವಹಿಸುವುದು. ಮನೆಯ ಯಾವುದೇ ಪ್ರದೇಶವನ್ನು ಮತ್ತು ಆಸ್ತಿಯ ಇತರ ರಚನೆಗಳನ್ನು ತಲುಪಲು ಸಾಕಷ್ಟು ಉದ್ದವಿರುವ ಉದ್ಯಾನ ಮೆದುಗೊಳವೆ ಬಳಸಿ. ಮನೆಯ ಕನಿಷ್ಠ 2 ಬದಿಗಳಲ್ಲಿ ಮತ್ತು ಆಸ್ತಿಯ ಇತರ ರಚನೆಗಳ ಬಳಿ ಫ್ರಿಡ್ಜ್, ಪ್ರೂಫ್, ಬಾಹ್ಯ ನೀರಿನ ಔಟ್ಲೆಟ್ಗಳನ್ನು ಸ್ಥಾಪಿಸಿ. ಮನೆಯಿಂದ ಕನಿಷ್ಠ 50 ಅಡಿಗಳಷ್ಟು ಹೆಚ್ಚುವರಿ ಮಳಿಗೆಗಳನ್ನು ಸ್ಥಾಪಿಸಿ ಮತ್ತು ವಿದ್ಯುತ್ ಕಡಿತಗೊಂಡಾಗ ಪೋರ್ಟಬಲ್ ಗ್ಯಾಸೋಲಿನ್ ಚಾಲಿತ ಪಂಪನ್ನು ಪಡೆದುಕೊಳ್ಳುವುದನ್ನು ಪರಿಗಣಿಸಿ. ಕಾಡಿನ ಬೆಂಕಿಯ ಸಮಯದಲ್ಲಿ ಈ ಮಾರ್ಗಸೂಚಿಗಳನ್ನು ಅನುಸರಿಸಿ. ಸ್ಥಳಾಂತರಿಸುವ ಆದೇಶವಿಲ್ಲದೆ ನೀವು ಕಾಡಿನ ಬೆಂಕಿಯನ್ನು ಗುರುತಿಸಿದರೆ ಸಹಾಯವಾಣಿಗೆ ಕರೆ ಮಾಡಿ. ನಿಖರವಾದ ಸ್ಥಳದ ವಿವರಗಳನ್ನು ಒದಗಿಸಿ ಮತ್ತು ರವಾನೆದಾರರ ಪ್ರಶ್ನೆಗಳೊಂದಿಗೆ ಸಹಕರಿಸಿ. ಅಪಾಯದ ವಲಯದ ಹೊರಗೆ ತಾತ್ಕಾಲಿಕ ವಸತಿ ವ್ಯವಸ್ಥೆ ಮಾಡಿ. ಗಟ್ಟಿಮುಟ್ಟಾದ ಬೂಟುಗಳು, ಉದ್ದನೆಯ ಪ್ಯಾಂಟು, ಉದ್ದನೆ ತೋಳಿನ ಅಂಗಿ, ಕೈಗವಸುಗಳು ಮತ್ತು ಮುಖದ ಹೊದಿಕೆಯಂತಹ ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ಸಲಹೆ ನೀಡಿದರೆ ತಕ್ಷಣವೇ ಸ್ಥಳಾಂತರಿಸಿ. ನಿಮ್ಮ ವಿಪತ್ತು ಪೂರೈಕೆ ಕಿಟ್ ತೆಗೆದುಕೊಂಡು ನಿಮ್ಮ ಮನೆಯನ್ನು ಭದ್ರಪಡಿಸಿಕೊಳ್ಳಿ. ಸ್ಥಳಾಂತರಿಸುವ ಮಾರ್ಗವನ್ನು ಮುಂಚಿತವಾಗಿ ತಿಳಿದುಕೊಳ್ಳಿ. ಬೆಂಕಿ ಮತ್ತು ಹೊಗೆಯ ಚಲನೆಯಲ್ಲಿ ಬದಲಾವಣೆಗಳ ಬಗ್ಗೆ ಎಚ್ಚರವಾಗಿರಿ ಮತ್ತು ನಿಮ್ಮ ನಿರ್ಗಮನ ಮತ್ತು ಗಮ್ಯಸ್ಥಾನವನ್ನು ಯಾರಿಗಾದರೂ ತಿಳಿಸಿ. ಕುಂಟೆ, ಕೊಡಲಿ, ಹ್ಯಾಂಡ್ಸಾ, ಬಕೆಟ್ ಮತ್ತು ಸಲಿಕೆ ಮುಂತಾದ ಅಗ್ನಿಶಾಮಕ ಸಾಧನಗಳನ್ನು ಸಂಗ್ರಹಿಸಿ. ಬೇಕಾಬಿಟ್ಟಿಯಾಗಿ ಸೂರು, ನೆಲಮಾಳಿಗೆ ದ್ವಾರಗಳು, ಕಿಟಕಿಗಳು, ಬಾಗಿಲುಗಳನ್ನು ಮುಚ್ಚಿ ಮತ್ತು ಸುಡುವ ವಸ್ತುಗಳನ್ನು ತೆಗೆದುಹಾಕಿ. ಮೂಲದಲ್ಲಿ ಅನಿಲ, ಪ್ರೊಪೇನ್ ಅಥವಾ ಇಂಧನ ತೈಲ ಸರಬರಾಜುಗಳನ್ನು ಆಫ್ ಮಾಡಿ. ಹೊರಾಂಗಣ ನೀರಿನ ನಲ್ಲಿಗೆ, ಗಾರ್ಡನ್ ಮೆದುಗೊಳವೆ ಸಂಪರ್ಕಿಸಿ ಮತ್ತು ಯಾವುದೇ ಪೋಲ್ಗಳು, ಬಿಸಿ ನೀರಿನ ತೊಟ್ಟಿಗಳು, ಕಸದ ತೊಟ್ಟಿಗಳು, ಟಬ್ಗಳು ಅಥವಾ ಇತರ ದೊಡ್ಡ ಪಾತ್ರೆಗಳನ್ನು ನೀರಿನಿಂದ ತುಂಬಿಸಿ. ಚಾವಣಿಯ ಮೇಲೆ ಮತ್ತು ಇಂಧನ ಟ್ಯಾಂಕ್ಗಳ ಬಳಿ ಲಾನ್ಸ್ ಸ್ಪ್ರಿಂಕ್ಲರ್ಗಳನ್ನು ಬಳಸಿ. ನೀವು ನೀರಿಗಾಗಿ ಅನಿಲ ಚಾಲಿತ ಪಂಪ್ಗಳನ್ನು ಹೊಂದಿದ್ದರೆ ಅವು ಇಂಧನ ತುಂಬಿವೆ ಮತ್ತು ಸಿದ್ಧವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಸ್ಪಷ್ಟ ನೋಟದಲ್ಲಿ ಮನೆಯ ವಿರುದ್ಧ ಏಣಿಯನ್ನು ಇರಿಸಿ. ಯಾವುದೇ ಸ್ವಯಂಚಾಲಿತ ಗ್ಯಾರೇಜ್ ಬಾಗಿಲು ತೆರೆಯುವವರನ್ನು ಸಂಪರ್ಕ ಕಡಿತಗೊಳಿಸಿ. ಇದರಿಂದ ವಿದ್ಯುತ್ ವಿಫಲವಾದರೆ ಕೈಯಿಂದ ಬಾಗಿಲು ತೆರೆಯಬಹುದು. ಎಲ್ಲ ಗ್ಯಾರೇಜ್ ಬಾಗಿಲುಗಳನ್ನು ಮುಚ್ಚಿ. ಗ್ಯಾರೇಜ್ಗಳಲ್ಲಿ ಕಾರಿನಲ್ಲಿ ಅಗತ್ಯ ದಾಖಲೆಗಳು, ಬೆಲೆಬಾಳುವ ವಸ್ತುಗಳು ಮತ್ತು ಸಾಕುಪ್ರಾಣಿಗಳನ್ನು ಸಿದ್ಧವಾಗಿಡಿ. ಕಿಟಕಿಗಳು ಮತ್ತು ಸ್ಲೈಡಿಂಗ್ ಗ್ಲಾಸ್ ಬಾಗಿಲುಗಳಿಂದ ದೂರವಿರುವ ನಿವಾಸದ ಮಧ್ಯಭಾಗಕ್ಕೆ ಸುಡುವ ಪೀಠೋಪಕರಣಗಳನ್ನು ರಕ್ಷಿಸಿ. ಹೊರಗಿನ ಲೈಟ್ಗಳನ್ನು ಆನ್ ಮಾಡಿ ಮತ್ತು ಭಾರೀ ಹೊಗೆಯ ಮನೆ ಹೆಚ್ಚು ಗೋಚರಿಸುವಂತೆ ಮಾಡಲು ಪ್ರತಿ ಕೋಣೆಯಲ್ಲಿ ಲೈಟ್ ಅನ್ನು ಬಿಡಿ. ಹೊರಡುವ ಮೊದಲು ಈ ಮುನ್ನೆಚ್ಚರಿಕೆಗಳನ್ನು ತಿಳಿದುಕೊಳ್ಳುವ ಮೂಲಕ ನಿಮ್ಮ ಮನೆಯನ್ನು ಸುರಕ್ಷಿತವಾಗಿರಿಸಿ. ನಿಮ್ಮ ಅಂಗಳದಿಂದ ಉರುವಲು ಅಂಗಳದ ತ್ಯಾಜ್ಯ, ಬಾರ್ಬೆಕ್ಯೂ ಗ್ರಿಲ್ಗಳು ಮತ್ತು ಇಂಧನ ಕ್ಯಾನ್ಗಳಂತಹ ದಹನಕಾರಿ ವಸ್ತುಗಳನ್ನು ತೆಗೆದುಹಾಕಿ. ಡ್ರಾಫ್ಟನ್ನು ತಡೆಗಟ್ಟಲು ಎಲ್ಲ ಕಿಟಕಿಗಳು, ದ್ವಾರಗಳು ಮತ್ತು ಬಾಗಿಲುಗಳನ್ನು ಮುಚ್ಚಿ. ನೈಸರ್ಗಿಕ ಅನಿಲ, ಪ್ರೊಪೇನ್ ಅಥವಾ ಇಂಧನ ತೈಲ ಸರಬರಾಜುಗಳನ್ನು ಸ್ಥಗಿತಗೊಳಿಸಿ ಮತ್ತು ಬೆಂಕಿಯನ್ನು ನಿಧಾನಗೊಳಿಸಲು ಅಥವಾ ನಿರುತ್ಸಾಹಗೊಳಿಸಲು ಪೋಲ್ಗಳು, ಬಿಸಿನೀರಿನ ತೊಟ್ಟಿಗಳು, ಕಸದ ತೊಟ್ಟಿಗಳು ಅಥವಾ ಟಬ್ಗಳಂಥ ಯಾವುದೇ ದೊಡ್ಡ ಪಾತ್ರೆಗಳನ್ನು ನೀರಿನಿಂದ ತುಂಬಿಸಿ. ನೀವು ಕಾಡಿನ ಬೆಂಕಿಯಲ್ಲಿ ಸಿಲುಕಿಕೊಂಡರೆ ಈ ಹಂತಗಳನ್ನು ಅನುಸರಿಸಿ. ವೇಗವಾಗಿ ಚಲಿಸುವ ಕಾಡ್ಗಿಚ್ಚಿನಿಂದ ಓಡಿ ಹೋಗಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಬೇಡಿ. ಬದಲಾಗಿ ಕೊಳ ಅಥವಾ ನದಿಯಂಥ ನೀರಿನ ದೇಹವನ್ನು ನೋಡಿ. ಹತ್ತಿರದಲ್ಲಿ ನೀರು ಇಲ್ಲದಿದ್ದರೆ ಕಡಿಮೆ ಸಸ್ಯವರ್ಗದೊಂದಿಗೆ ಖಿನ್ನತೆಗೆ ಒಳಗಾದ ತೆರವುಗೊಳಿಸಿದ ಪ್ರದೇಶವನ್ನು ಹುಡುಕಿ. ನೆಲಕ್ಕೆ ಕೆಳಕ್ಕೆ ಮಲಗಿ ಮತ್ತು ನಿಮ್ಮ ದೇಹವನ್ನು ಒದ್ದೆಯಾದ ಬಟ್ಟೆ, ಕಂಬಳಿ ಅಥವಾ ಮಣ್ಣಿನಿಂದ ಮುಚ್ಚಿ. ಬೆಂಕಿ ಹಾದುವವರೆಗೂ ಕಡಿಮೆ ಮತ್ತು ಮುಚ್ಚಳದಲ್ಲಿರಿ. ಹೊಗೆಯನ್ನು ಉಸಿರಾಡಿಸಿಕೊಳ್ಳಲು ತಪ್ಪಿಸಲು ಸಾಧ್ಯವಾದರೆ ತೇವವಾದ ಬಟ್ಟೆಯ ಮೂಲಕ ನೆಲಕ್ಕೆ ಹತ್ತಿರವಿರುವ ಗಾಳಿಯನ್ನು ಉಸಿರಾಡುವ ಮೂಲಕ ನಿಮ್ಮ ಶ್ವಾಸಕೋಶವನ್ನು ರಕ್ಷಿಸಿ. ಕಾಡಿನ ಬೆಂಕಿಯ ನಂತರ ಈ ಮಾರ್ಗಸೂಚಿಗಳನ್ನು ಅನುಸರಿಸಿ. ನಿಮ್ಮನ್ನು ಸ್ಥಳಾಂತರಿಸಲು ಹೇಳಿದ್ದರೆ ಅಥವಾ ನಿಮ್ಮ ಮನೆ ಉಳಿಯುವುದನ್ನು ಅಸುರಕ್ಷಿತ ಎಂದು ನೀವು ಭಾವಿಸಿದರೆ ಗೊತ್ತುಪಡಿಸಿದ ಸಾರ್ವಜನಿಕ ಆಶ್ರಯಕ್ಕೆ ಹೋಗಿ. ಸುಟ್ಟ ಗಾಯಗಳಿಗೆ ತಕ್ಷಣದ ಸಹಾಯವನ್ನು ಪಡೆದುಕೊಳ್ಳಿ ಮತ್ತು ಮತ್ತಷ್ಟು ಹಾನಿ ಅಥವಾ ಸೋಂಕನ್ನು ತಡೆಗಟ್ಟಲು ಸುಟ್ಟ ಗಾಯಗಳನ್ನು ರಕ್ಷಿಸಿ.
ಬೆಂಕಿಯ ಬೆದರಿಕೆ ಹಾದು ಹೋದ ನಂತರ ಮೇಲ್ಛಾವಣಿಯ ಬೆಂಕಿ ಸ್ಪಾರ್ಕ್ಗಳು ಮತ್ತು ಉಬ್ಬುಗಳನ್ನು ಪರೀಕ್ಷಿಸಿ ಮತ್ತು ನಂದಿಸಿ ಮತ್ತು ಗುಪ್ತ ಸ್ಪಾರ್ಕ್ಗಳಿಗಾಗಿ ಬೇಕಾಬಿಟ್ಟಿಯಾಗಿ ಪರಿಶೀಲಿಸಿ. ಹೊಗೆ ಮತ್ತು ಕಿಡಿಗಳನ್ನು ನಿಯಮಿತವಾಗಿ ಪರೀಕ್ಷಿಸಲು ಬೆಂಕಿಯ ನಂತರ ಹಲವಾರು ಗಂಟೆಗಳ ಕಾಲ ಪ್ರದೇಶದ ಮೇಲೆ ಕಣ್ಣಿಡಿ. ಅಗ್ನಿಶಾಮಕ ಅಧಿಕಾರಿಗಳು ಅಧಿಕೃತಗೊಳಿಸುವವರೆಗೂ ನಿಮ್ಮ ಮನೆಯ ಮರು ಪ್ರವೇಶಬೇಡಿ. ಬಣ್ಣ ಕೋಡೆಡ್ ಚಿಹ್ನೆಗಳನ್ನು ಗೌರವಿಸಿ ಮತ್ತು ನಿಮ್ಮ ಮನೆಯ ಸುರಕ್ಷಿತವಾಗಿ ಪ್ರವೇಶಿಸಲು ಹೆಚ್ಚಿನ ಮಾರ್ಗದರ್ಶನವನ್ನು ಪಡೆಯಿರಿ. ನಿಮ್ಮ ಮನೆಯನ್ನು ಅಸುರಕ್ಷಿತವೆಂದು ಪರಿಗಣಿಸಿದರೆ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಆಸ್ತಿಯನ್ನು ವೀಕ್ಷಿಸಲು ವಿಶ್ವಾಸಾರ್ಹ ವ್ಯಕ್ತಿಯನ್ನು ನಿಯೋಜಿಸಿ. ಹಾಟ್ಸ್ಪಾಟ್ಸ್ಗಳಂಥ ಅಪಾಯಗಳು ಇನ್ನೂ ಅಸ್ತಿತ್ವದಲ್ಲಿ ಇರಬಹುದಾದ ಕಾರಣ ಸುಟ್ಟ ಪ್ರದೇಶಗಳಲ್ಲಿ ಜಾಗರೂಕರಾಗಿರಿ. ಹಾನಿಗೊಳಗಾದ ಕಟ್ಟಡಕ್ಕೆ ಪ್ರವೇಶಿಸುವಾಗ ಶಾಖ ಅಥವಾ ಹೊಗೆಯನ್ನು ನೀವು ಕಂಡುಕೊಂಡರೆ ತಕ್ಷಣವೇ ಸ್ಥಳಾಂತರಿಸಿ. ವಿಷಯಗಳು ಉರಿಯುವುದನ್ನು ತಡೆಯಲು ಸೇಫ್ಗಳು ಅಥವಾ ಸ್ಟ್ರಾಂಗ್ ಬಾಕ್ಸ್ಗಳನ್ನು ತೆರೆಯುವುದನ್ನು ತಪ್ಪಿಸಿ. ಹಾನಿಗೀಡಾದ ವಿದ್ಯುತ್ ತಂತಿಗಳು ಮತ್ತು ಬೂದಿ ಗುಂಡಿಗಳ ಸುತ್ತಲೂ ಜಾಗರೂಕರಾಗಿರಿ. ಕಾಡಿನ ಬೆಂಕಿ ಅಪಾಯಕಾರಿ ಮತ್ತು ವ್ಯಾಪಕ ಹಾನಿಯನ್ನುಂಟು ಮಾಡುತ್ತದೆ. ಕಾಡಿನ ಬೆಂಕಿ ಹರಡುವುದನ್ನು ತಡೆಯಲು ಮತ್ತು ಜನರು ಮತ್ತು ಪ್ರಕೃತಿಯನ್ನು ಸುರಕ್ಷಿತವಾಗಿರಿಸಲು ನಮಗೆ ಸಹಾಯ ಮಾಡುವ ಕೆಲವು ತಂತ್ರಗಳಿವೆ. ಈಗ ಈ ತಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾಡಿನ ಬೆಂಕಿ ಅಪಾಯಕಾರಿ ಮತ್ತು ವ್ಯಾಪಕ ಹಾನಿಯನ್ನುಂಟು ಮಾಡುತ್ತದೆ. ಕಾಡಿನ ಬೆಂಕಿ ಹರಡುವುದನ್ನು ತಡೆಗಟ್ಟಲು ಮತ್ತು ಜನರ ಪ್ರಕೃತಿಯನ್ನು ಸುರಕ್ಷಿತವಾಗಿರಿಸಲು ನಮಗೆ ಸಹಾಯ ಮಾಡುವ ಕೆಲವು ತಂತ್ರಗಳಿವೆ. ಈಗ ಈ ತಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾಡಿನ ಬೆಂಕಿ ನಿಯಂತ್ರಣ ತಂತ್ರಗಳನ್ನು ಹೀಗೆ ವಿಂಗಡಿಸಲಾಗಿದೆ. ನಿಯಂತ್ರಣ ರೇಖೆ, ಉರಿಯುತ್ತಿದೆ, ಬ್ಯಾಕ್ಟರ್ನ್, ಪಾರ್ಶ್, ಹಾರ್ಸ್ ಸ್ಪಾಟಿಂಗ್, ಕೆಡವಿ, ಚಳಿ ಹಿಮ್ಮೆಟ್ಟುವಿಕೆ, ವೈಮಾನಿಕ ದಾಳಿ, ಫೈರ್ಲೈನ್ ಸ್ಫೋಟಕಗಳು ಮತ್ತು ಪಾಪ್ ಅಪ್. ಇನ್ನಷ್ಟು ತಿಳಿಯಲು ಪ್ರತಿ ನಿಯಂತ್ರಣ ತಂತ್ರವನ್ನು ಕ್ಲಿಕ್ ಮಾಡಿ. ಮುಂದೆ ಕಾಡಿನ ಬೆಂಕಿಯ ಅಪಾಯವನ್ನು ನಿಭಾಯಿಸುವಲ್ಲಿ ಸ್ವಯಂ ಸೇವಕರ ಪಾತ್ರವನ್ನು ನೋಡೋಣ. ಕಾಡಿನ ಬೆಂಕಿಯನ್ನು ನಿಯಂತ್ರಿಸುವ ಪ್ರಮುಖ ಅಂಶವೆಂದರೆ ಬೆಂಕಿಯ ದಿಕ್ಕು ಮತ್ತು ಹರಡುವಿಕೆಯನ್ನು ನಿಯಂತ್ರಿಸಲು ನಿಯಂತ್ರಣ ರೇಖೆಯನ್ನು ಬಳಸಬಹುದು. ಈ ನಿಯಂತ್ರಣ ರೇಖೆಗಳು ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ಗಡಿಗಳಾಗಿವೆ. ಕಲ್ಲಿನ ಪರ್ವತ ಅಥವಾ ನದಿಯು ನೈಸರ್ಗಿಕ ನಿಯಂತ್ರಣ ರೇಖೆಯಾಗಿ ನಿರ್ವಹಿಸುತ್ತದೆ. ಅಲ್ಲದೆ ಅಗ್ನಿಶಾಮಕ ದಳದವರು ಕುಂಚದ ವಿಸ್ತೃತ ರೇಖೆಯನ್ನು ತೆರವುಗೊಳಿಸುವುದು ಮೂಲಕ ಮಾನವ ನಿರ್ಮಿತ ನಿಯಂತ್ರಣ ರೇಖೆಯನ್ನು ಸ್ಥಾಪಿಸಬಹುದು. ವಿವಿಧ ರೀತಿಯ ನಿಯಂತ್ರಣ ರೇಖೆಗಳಿವೆ. ಅವುಗಳೆಂದರೆ ಪೈರ್ಲೈನ್, ಅಲ್ಲಿ ತಡೆಗೋಡೆಯನ್ನು ಖನಿಜ ಮಣ್ಣಿನ ಕರೆಗೂ ಹಾಕಲಾಗುತ್ತದೆ. ಒಂದು ಸ್ಕ್ರಾಚ್ ಲೈನ್, ಇದರಲ್ಲಿ ಪ್ರಾಥಮಿಕ ರೇಖೆಯನ್ನು ಹಸಿವಿನಲ್ಲಿ ನಿರ್ಮಿಸಲಾಗಿದೆ ಮತ್ತು ಜ್ವಾಲೆಯ ನಿವಾರಕ ಅಥವಾ ನೀರನ್ನು ಅನ್ವಯಿಸುವ ಅರ್ಧ ರೇಖೆ. ಬೆಂಕಿಯು ಕೆಲವೊಮ್ಮೆ ತಡೆಗೋಡೆಯನ್ನು ದಾಟಬಹುದು. ಇದರ ಅರ್ಥ 100% ಒಳಗೊಂಡಿರುವ ಬೆಂಕಿಯು ಸಹ ಮತ್ತೆ ಪ್ರಾರಂಭವಾಗಬಹುದು. ನಿಯಂತ್ರಣ ರೇಖೆಗಳನ್ನು ಹೆಚ್ಚಿಸಲು ಅಗ್ನಿಶಾಮಕ ಸಿಬ್ಬಂದಿಗೆ ಸಾಮಾನ್ಯವಾಗಿ ಅಗೆಯುವುದು ಮತ್ತು ಸಸ್ಯ ತೆಗೆಯುವಿಕೆಯಿಂದಾಗಿ ಹೆಚ್ಚಿನ ಅಗತ್ಯವಿರುತ್ತದೆ. ಸ್ಥಿರತೆ ಮತ್ತು ಬೆಂಕಿಯ ತಡೆಗಟ್ಟುವಿಕೆಗಾಗಿ ನಿಯಂತ್ರಣ ರೇಖೆಯ ಬಳಿ ಬ್ರಷ್ ಅನ್ನು ಸುಡಲು ಸಣ್ಣ ಟಾರ್ಚ್ಗಳನ್ನು ಬಳಸಲಾಗುತ್ತದೆ. ನಿಯಂತ್ರಣ ರೇಖೆಗಳನ್ನು ಬಲಪಡಿಸಲು ಮತ್ತು ಅದರ ಗೊತ್ತುಪಡಿಸಿದ ಗಡಿಯೊಳಗೆ ಬೆಂಕಿಯನ್ನು ಇರಿಸಿಕೊಳ್ಳಲು ಬಳಸಲಾಗುವ ವಿವಿಧ ವಿಧಾನಗಳನ್ನು ಭಸ್ಮವಾಗುವುದು ಒಂದು. ಬ್ಯಾಕ್ಬರ್ನ್ಗಳು ಬರ್ನ್ ಔಟ್ಗಳಂತೆ ಅಲ್ಲ, ಆದರೆ ಹೆಚ್ಚು ಸುಧಾರಿತ ವಿಧಾನವನ್ನು ಬಳಸುತ್ತವೆ. ಅಗ್ನಿಶಾಮಕ ದಳದವರು ನಿಯಂತ್ರಣ ರೇಖೆಯೊಳಗೆ ಮುಖ್ಯ ಬೆಂಕಿಯ ಕೆಳಗೆ ನಿಯಂತ್ರಿತ ಬೆಂಕಿಯನ್ನು ರಚಿಸುತ್ತಾರೆ. ನಂತರ ಅವರು ಹೊಸ ಜ್ವಾಲೆಯನ್ನು ಮುಖ್ಯ ಬೆಂಕಿಯ ಕಡೆಗೆ ಹಿಂತಿರುಗಿಸುತ್ತಾರೆ, ನಡುವೆ ಇಂಧನವನ್ನು ಸೇವಿಸುತ್ತಾರೆ. ನೇರ ದಾಳಿಯನ್ನು ಬಳಸಿಕೊಂಡು ನಂದಿಸುವಷ್ಟು ಚಿಕ್ಕದಾದ ಕಾಡ್ಗಿಚ್ಚಿಗಾಗಿ ಅಗ್ನಿಶಾಮಕ ದಳದವರು ಹಿಂದಿನಿಂದ ಬೆಂಕಿಯ ಮೇಲೆ ತಮ್ಮ ಆಕ್ರಮಣವನ್ನು ಪ್ರಾರಂಭಿಸಬಹುದು. ಅಗ್ನಿಶಾಮಕ ದಳದವರು ಸಾಮಾನ್ಯವಾಗಿ ಬೆಂಕಿಯನ್ನು ಸುತ್ತುತ್ತಾರೆ, ಜ್ವಾಲೆಯನ್ನು ನಂದಿಸಲು ಅದರ ಪರಿಧಿಯ ಸುತ್ತಲೂ ಚಲಿಸುತ್ತಾರೆ. ಅವರು ಕಾಡಿನ ಬೆಂಕಿಯ ಸಂಪೂರ್ಣ ಅಂಚಿನ ಸುತ್ತಲೂ ಪ್ರಗತಿಯಲ್ಲಿರುವಾಗ ಜ್ವಾಲೆಯನ್ನು ಸಿಂಪಡಿಸುತ್ತಾರೆ. ಹಾಟ್ ಸ್ಪಾಟಿಂಗ್ ಎನ್ನುವುದು ಕಾಡಿನ ಬೆಂಕಿಯ ಅತ್ಯಂತ ಸಕ್ರಿಯ ಮತ್ತು ಅಪಾಯಕಾರಿ ವಿಭಾಗಗಳ ಮೇಲೆ ಕೇಂದ್ರೀಕರಿಸುವುದನ್ನು ಒಳಗೊಂಡಿರುತ್ತದೆ. ಅಗ್ನಿಶಾಮಕ ತಂಡಗಳು ನಿಯಂತ್ರಣಕ್ಕಾಗಿ ಪರಿಣಾಮಕಾರಿ ತಂತ್ರಗಳನ್ನು ಅಭಿವೃದ್ಧಿಪಡಿಸಲು ಈ ಪ್ರದೇಶಗಳನ್ನು ನಿರ್ವಹಿಸುತ್ತವೆ. ಬೆಂಕಿಯ ಅತ್ಯಂತ ಬಿಸಿಯಾದ ಭಾಗದಿಂದ ಉಂಟಾದ ಬೆಂಕಿಯನ್ನು ಮತ್ತು ಸ್ಪಾಟ್ ಬೆಂಕಿಯನ್ನು ನಿಭಾಯಿಸಲು ಸಂಪನ್ಮೂಲಗಳನ್ನು ಮರು ನಿರ್ದೇಶಿಸುವ ಅಗತ್ಯವಿರಬಹುದು. ಬೆಂಕಿಯ ಸ್ಥಿತಿಯನ್ನು ನಿರ್ಣಯಿಸುವ ಹಾಟ್ ಸ್ಪಾಟಿಂಗ್ಗೆ ವ್ಯತಿರಿಕ್ತವಾಗಿ ಹೊಡೆದು ಹಾಕುವಿಕೆ ತಕ್ಷಣದ ಕಾರ್ಯಕ್ರಮವನ್ನು 0.67 ರಿಪೀಟ್
ಬೆಂಕಿಯ ಸ್ಥಿತಿಯನ್ನು ನಿರ್ಣಯಿಸುವ ಹಾಟ್ ಸ್ಪಾಟಿಂಗ್ ವ್ಯತಿರಿಕ್ತವಾಗಿ ಹೊಡೆದು ಹಾಕುವಿಕೆಯ ತಕ್ಷಣದ ಕ್ರಮವನ್ನು ಒಳಗೊಂಡಿರುತ್ತದೆ. ಅಗ್ನಿಶಾಮಕ ದಳದವರು ಹಾಟ್ಸ್ಪಾಟ್ ಅನ್ನು ತುರ್ತಾಗಿ ನಿಗ್ರಹಿಸಬಹುದಾದ ನಿರ್ಧರಿಸಿದಾಗಿ ಬೆಂಕಿಯ ಅತ್ಯಂತ ಬಿಸಿಯಾದ ಭಾಗದಿಂದ ಉಂಟಾದ ಬೆಂಕಿಯನ್ನು ಮತ್ತು ಸ್ಪಾಟ್ ಬೆಂಕಿಯನ್ನು ನಿಭಾಯಿಸಲು ಸಂಪನ್ಮೂಲಗಳನ್ನು ಮರು ನಿರ್ದೇಶಿಸುವ ಅಗತ್ಯವಿರಬಹುದು. ಬೆಂಕಿಯ ಸ್ಥಿತಿಯನ್ನು ನಿರ್ಣಯಿಸುವ ಹಾಟ್ಸ್ಪಾಟಿಂಗ್ಗೆ ವ್ಯತಿರಿಕ್ತವಾಗಿ ಹೊಡೆದು ಹಾಕುವಿಕೆ ತಕ್ಷಣದ ಕ್ರಮವನ್ನು ಒಳಗೊಂಡಿರುತ್ತದೆ. ಅಗ್ನಿಶಾಮಕ ದಳದವರು ಹಾಟ್ಸ್ಪಾಟ್ ಅನ್ನು ತುರ್ತಾಗಿ ನಿಗ್ರಹಿಸಬೇಕೆಂದು ನಿರ್ಧರಿಸಿದಾಗ ನಾಕ್ಡೌನ್ ತಂತ್ರವನ್ನು ಬಳಸಲಾಗುತ್ತದೆ. ಅಗ್ನಿಶಾಮಕ ದಳದವರು ನೇರವಾಗಿ ಕೊಳಕು ನೀರು ಅಥವಾ ನಿವಾಕರಿವನ್ನು ಅತಿಯಾಗಿ ಬಿಸಿಯಾದ ಸಕ್ರಿಯ ಅಥವಾ ದೊಡ್ಡ ಬೆಂಕಿಯ ವಿಭಾಗವನ್ನು ಕಡಿಮೆ ಮಾಡಲು ಅನ್ವಯಿಸುತ್ತಾರೆ. ಗುಂಡಿನ ಚಕಮಕಿಯ ಸಮಯದಲ್ಲಿ ಕೆಲವು ಅಗ್ನಿಶಾಮಕ ದಳದವರು ಕೋಲ್ಡ್ ಟ್ರೇಲಿಂಗ್ನಲ್ಲಿ ತೊಡಗುತ್ತಾರೆ. ಕೋಲ್ಡ್ ಟ್ರೇಲಿಂಗ್ ಎನ್ನುವುದು ಕಾಡಿನ ಬೆಂಕಿಯ ಹಾದಿಯ ಹಿಂದೆ ಸುಟ್ಟ ನೆಲವನ್ನು ಹುಡುಕುವುದನ್ನು ಒಳಗೊಂಡಿರುತ್ತದೆ. ಯಾವುದೇ ಬಿಸಿ ಉರಿ ಅಥವಾ ಕಲ್ಲಿದ್ದಲು ಮತ್ತೆ ಉರಿಯಲು ಉಳಿದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ಗಮನಾರ್ಹವಾದ ತೆರೆದಿರುವ ನೀರಿನ ಮೂಲಗಳು ಹತ್ತಿರದಲ್ಲಿಲ್ಲದಿದ್ದರೆ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ನೀರಿನ ಬಕೆಟ್ಗಳನ್ನು ಸ್ಕೂಪ್ ಬಳಸಬಹುದು ಮತ್ತು ಅವುಗಳನ್ನು ಬೆಂಕಿಯ ಮೇಲೆ ಬೀಳಿಸಲು ಒಯ್ಯಬಹುದು. ಬೀಳುವ ಮೊದಲು ನೀರನ್ನು ಹೆಚ್ಚಾಗಿ ಫೋಮ್ ಅಗ್ನಿಶಾಮಕದೊಂದಿಗೆ ಬೆರೆಸಲಾಗುತ್ತದೆ. ಫೋಮ್ ನೀರು ಬೆಂಕಿಯ ಹರಡುವಿಕೆಗೆ ಹೆಚ್ಚು ಪರಿಣಾಮಕಾರಿ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇನ್ನೂ ಸುಡದ ಇಂಧನವನ್ನು ನಿರೋಧಿಸುತ್ತದೆ. ಅಗ್ನಿಶಾಮಕ ದಳದವರು ನಿಯಂತ್ರಣ ರೇಖೆಗಳು ಮತ್ತು ಬೆಂಕಿಯ ರೇಖೆಗಳಿಗೆ ಸ್ಫೋಟಕಗಳನ್ನು ಬಳಸಬಹುದು. ದಟ್ಟವಾದ ಕುಂಚ ಮತ್ತು ಬಿದ್ದ ಮರಗಳನ್ನು ಒಡೆಯಬಹುದು. ನಿಯಂತ್ರಣ ರೇಖೆಯನ್ನು ದಾಟುವ ಬೆಂಕಿಯಲ್ಲಿ ಸಹಾಯ ಮಾಡುವ ಮರಗಳನ್ನು ಉಳಿಸಲು ಸ್ಫೋಟಕಗಳನ್ನು ಬಳಸಬಹುದು. ದೊಡ್ಡ ಅಥವಾ ವೇಗವಾಗಿ ಚಲಿಸುವ ಬೆಂಕಿಯಲ್ಲಿ ಸ್ಫೋಟಕಗಳನ್ನು ದಕ್ಷತೆಗಾಗಿ ಬಳಸಲಾಗುತ್ತದೆ. ಬೆಂಕಿಯ ನಿಯಂತ್ರಣದಲ್ಲಿ ಅಮೂಲ್ಯ ಸಮಯವನ್ನು ಉಳಿಸುತ್ತದೆ. ಮಾಪ್ ಅಪ್ ಎನ್ನುವುದು ಅಗ್ನಿಶಾಮಕ ದಳದ ನಂತರದ ನಿಯಂತ್ರಣ ರೇಖೆಯನ್ನು ಸ್ವಚ್ಛಗೊಳಿಸಲು ಬಳಸುವ ಪದವಾಗಿದೆ. ಇದು ರೇಖೆಯನ್ನು ಉಲ್ಲಂಘಿಸುವ ಬೆಂಕಿಯನ್ನು ನಂದಿಸುವ ಮತ್ತು ಸ್ಪಾಟ್ ಫೈರ್ಗಳನ್ನು ಒಳಗೊಂಡಿದೆ. ಹೆಚ್ಚುವರಿಯಾಗಿ ಇದು ಸುಡುವಿಕೆ ಅಥವಾ ಸ್ಥಳಾಂತರದ ಮೂಲಕ ದುರ್ಬಲ ಇಂಧನಗಳನ್ನು ರಕ್ಷಿಸುತ್ತದೆ. ಸ್ವಯಂ ಸೇವಕರು ಸ್ಥಳಾಂತರಿಸುವ ಸಮಯದಲ್ಲಿ ಸಮುದಾಯದಲ್ಲಿ ಕ್ರಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಬಹುದು. ಬೆಂಕಿಯ ಮಾರ್ಗಗಳನ್ನು ರಚಿಸಲು ಅವರ ಸಹಾಯ ಮಾಡಬಹುದು. ಸಂಪನ್ಮೂಲಗಳನ್ನು ಲೋಡ್ ಮಾಡುವಲ್ಲಿ ಅವರು ಪಾರುಗಾಣಿಕಾ ತಂಡಕ್ಕೆ ಸಹಾಯ ಮಾಡಬಹುದು. ಬಲಿಪಶುಗಳ ಚಲನೆಯಲ್ಲಿ ಹಸ್ತಚಾಲಿತ ಬೆಂಬಲದಿಂದ ಅಥವಾ ಸ್ಟ್ರೆಚರ್ನಲ್ಲಿರುವ ಅವರು ರಕ್ಷಣಾ ತಂಡಕ್ಕೆ ಸಹಾಯ ಮಾಡಬಹುದು. ಅಗತ್ಯ ಗೃಹೋಪಯೋಗಿ ವಸ್ತುಗಳನ್ನು ಸಾಗಿಸಲು ಅವರು ಸಮುದಾಯಕ್ಕೆ ಸಹಾಯ ಮಾಡಬಹುದು. ಇದರೊಂದಿಗೆ ನಾವು ಈ ಮಾಡ್ಯೂಲ್ನ ಅಂತ್ಯಕ್ಕೆ ಬಂದಿದ್ದೇವೆ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ನೆನಪಿಸಿಕೊಳ್ಳಲು ನಾವು ಅದನ್ನು ಕಲಿತಿದ್ದೇವೆ. ಇತಿಹಾಸದುದ್ದಕ್ಕೂ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಉದ್ದೇಶಗಳಿಗೆ ಅರಣ್ಯಗಳು ಪ್ರಮುಖವಾಗಿವೆ. ಭಾರತದ ಒಟ್ಟು ಅರಣ್ಯ ಪ್ರದೇಶವು ಅದರ ಭೌಗೋಳಿಕ ಪ್ರದೇಶದ 21.67% ರಷ್ಟಿದ್ದು 2.89% ರಷ್ಟುಗಳಿರುವ ಮರಗಳನ್ನು ಹೊಂದಿದೆ. ಕಾಡಿನ ಬೆಂಕಿಯು ಅರಣ್ಯ ಅಭಿವೃದ್ಧಿ ಮತ್ತು ನಿರ್ವಹಣೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ಬೆಂಕಿಯ ಪರಿಸರ ವ್ಯವಸ್ಥೆಗಳು ಬದಲಾಗುತ್ತವೆ ಮತ್ತು ಕೆಲವು ಆಗಾಗ್ಗೆ ನೈಸರ್ಗಿಕ ಬೆಂಕಿಯ ಹೊಂದಿಕೊಳ್ಳುತ್ತವೆ. ಕಾಡಿನ ಬೆಂಕಿಯು ಜಾಗತಿಕವಾಗಿ ಅಪಾರ ಆರ್ಥಿಕ ನಷ್ಟ, ಪರಿಸರ ಹಾನಿ ಮತ್ತು ಜೀವಹಾನಿಯನ್ನು ಉಂಟುಮಾಡುತ್ತದೆ. ಭಾರತದಲ್ಲಿನ ಅರಣ್ಯ ಪ್ರದೇಶಗಳನ್ನು ಮೀಸಲು, ಸಂರಕ್ಷಿತ ಅಥವಾ ವರ್ಗೀಕರಿಸದ ಎಂದು ಪರಿಗಣಿಸಲಾಗಿದೆ. ಮಾನವ ಚಟುವಟಿಕೆಗಳು ಮತ್ತು ಜನಸಂಖ್ಯೆಯ ಬೆಳವಣಿಗೆಯು ಕಾಡಿನ ಬೆಂಕಿಯು ಹೆಚ್ಚಳಕ್ಕೆ ಕಾರಣವಾಗಿದೆ. ಕಾಡಿನ ಬೆಂಕಿಯು ಜೀವ ವೈವಿಧ್ಯತೆ, ಪರಿಸರ ವಿಜ್ಞಾನ ಮತ್ತು ಪರಿಸರಕ್ಕೆ ಅಪಾಯವನ್ನುಂಟು ಮಾಡುತ್ತದೆ. ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಅಂಶಗಳು ಕಾಡಿನ ಬೆಂಕಿಗೆ ಮುಖ್ಯ ಕಾರಣಗಳಾಗಿವೆ. ಕಾಡಿನ ಬೆಂಕಿಯನ್ನು ಎದುರಿಸಲು ಪರಿಣಾಮಕಾರಿ ತಡೆಗಟ್ಟುವಿಕೆ, ಅರಿವು ಮತ್ತು ನಿಯಂತ್ರಣ ತಂತ್ರಗಳು ಅತ್ಯಗತ್ಯ. ಈಗ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರೀಕ್ಷಿಸುವ ಸಮಯ. ಇದು ಮೌಲ್ಯಮಾಪನ ವ್ಯಾಯಾಮ. ಎಲ್ಲ ಪ್ರಶ್ನೆಗಳನ್ನು ಸಮಾನವಾಗಿ ತೂಕ ಮಾಡಲಾಗುತ್ತದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ 70% ಅಂಕಗಳನ್ನು ಗಳಿಸಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆ ಅಥವಾ ಆಯ್ಕೆಗಳನ್ನು ಆರಿಸಿ. ಅಭಿನಂದನೆಗಳು, ನೀವು ಅರಣ್ಯ ಬೆಂಕಿಯ ಅಪಾಯ ಮತ್ತು ಸುರಕ್ಷತೆಯ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ.
ನೀವು ಹಿಂತಿರುಗಿ ಮತ್ತು ನಿಮಗೆ ಖಚಿತವಾಗಿರದ ಯಾವುದನ್ನಾದರೂ ಪರಿಶೀಲಿಸಬಹುದು. ಅರಣ್ಯ ಬೆಂಕಿಯ ಅಪಾಯ ಮತ್ತು ಸುರಕ್ಷತೆಯ ಬಗ್ಗೆ ಪ್ರಮಾಣೀಕರಿಸಲು ನೀವು ಅಂತಿಮ ಮೌಲ್ಯಮಾಪನ ಪರೀಕ್ಷೆಯ ಮೂಲಕ ಹೋಗಬೇಕಾಗುತ್ತದೆ. LMSಗೆ ಹಿಂತಿರುಗಲು ವಿಂಡೋವನ್ನು ಮುಚ್ಚಿ.